ಆತನಿಗೆ ಈ ಉತ್ತಾರ್ಯ ಸಾಮರ್ಥ್ಯವೇನೆಂದು ತೋರಿಸಬೇಕಾಗಿದೆ. ಅದಕ್ಕಾಗಿ ತೆರಳುತ್ತೇನೆ ಆಸ್ಪತ್ರೆಗಳಿಗೆ. ಐಶ್ವರ್ಯದ ಮದ, ಯೌವನದ ಮದ, ಅಧಿಕಾರದ ಮದ ಎಂದು. ಆದರೆ ನೀನು ವರಮದದಿಂದ ಕಪ್ಪಿ ಮುನ್ನುಗ್ಗುತ್ತಿರುವೆಯ. ಲೋಕ ಸಮಸ್ತ ಸುಖಿನಾಮವಂತಿ ಎಂಬ ತತ್ವಕ್ಕೆ ಬದ್ಧನಾದಂತ ಆ ಪರಶಿವನಿಗೆ ಈ ಲೋಕದಂಡಗಳ ಮಗನಾಗಿ ನೀನು ಹೇಗೆ ಜನಿಸಿದೆ ಎಂಬುದೇ ಆಶ್ಚರ್ಯವಾಗುತ್ತಾ ಇದೆ. ಈಗ ಆ ಹರನಿತ್ತ ವರವನ್ನು ಸದ್ವಿನಿಯೋಗಗೊಳಿಸಿ ಜನ್ಮ ಸಾರ್ಥಕನಾಗುವುದು ಬಿಟ್ಟು ಅದಮಗನಾಗಿ ಮುಂದುವರಿಯುತ್ತಿರುವೆಯ. ಇದೋ ಹಿಡಿದಿರುವ ಈ ವಜ್ರಾಯುಧದಿಂದ ನಿನ್ನ ತಲೆಯನ್ನು ಬಿಟ್ಟು ಮಾಡಿ ಇರ್ತಾರ ದೇವೇಂದ್ರನ ಬಲ್ಲೆ ಮಾಡಬೇಕಾಗಿದೆ. ಚಾರಿತ್ರ್ಯ ಶುದ್ಧತೆ ಇರಬೇಕು, ನೈತಿಕ ಬಲ ಇರಬೇಕು, ಆತ್ಮಸ್ಥೈರ್ಯ ಇರಬೇಕು. ಇವು ಮೂರು ಇಲ್ಲದವನು ಏನೂ ಪ್ರಯೋಜನಕ್ಕೆ ಬರಲಾರದು. ನೀನು ಹೇಳಿದಲ್ಲ, ಆ ಮೂರು ಮದದಿಂದ ಕೊಬ್ಬಿದವನು ನೀನು. ಸ್ವರ್ಗಾಧಿಪತಿ ಎಂಬ ಅಧಿಕಾರದ ಮದ, ಜನ ಇಲ್ಲದ ಕಾರಣ ಯೌವನ ಮದ, ರೂಪ ಮದದಿಂದ ಕೊಬ್ಬಿದಂತ ನೀನು ಮಾಡಿದ ಕೆಲಸವಾದ್ರೆ ಏನು? ಮಹಾ ತಪಸ್ವಿ ಎಂದು ಪ್ರಸಿದ್ಧಿಯನ್ನು ಪಡೆದಂತ ಆ ಗೌತಮ ಮಹರ್ಷಿ ಅವರ ಪತ್ನಿಯಾದ ಅಹಲ್ಯೆಯನ್ನು ಮೋಸದಿಂದ ಕೂಡಿದವ ನೀನು. ಋಷಿ ಶಾಪಕ್ಕೆ ತುತ್ತಾದಂತ ನೀನು. ಈಗೋ
ಆ ಶಾಪಕ್ಕೆ ತುತ್ತಾಗಿ ಸಹಸ್ರಾಕ್ಷರವಾದ ಕಥೆ ಯಾರಿಗೆ ಗೊತ್ತಿಲ್ಲ ಇದು. ನಿನ್ನನ್ನು ಈ ಸುರಪೀಠದಲ್ಲಿ ಕುಳ್ಳಿರಿಸಿ ದೇವರು ಅಂತ ಪೂಜಿಸ್ತಾರಲ್ಲ, ಅವ್ರ ತಲೆ 48 ಕೊಳಪನ ತಣ್ಣೀರು ಹಾಕ್ಬೇಕು. ಪಾಪಿ ಮುಂದೆ ಬಂದ್ರೆ ನಿನ್ನನ್ನು ಕೊಂದು ಮುಗಿಸಿ ನಿನ್ನಲ್ಲಿ ಮಾತಲ್ಲ. ಒಂದಲ್ಲ ಒಂದು ದಿವಸ ಸಿಕ್ಕೇ ಸಿಗುತ್ತಾನೆ. ಅಂತೂ ಈ ಸುರ ಪೀಠ ನನ್ನದಾಗಿದೆ. ನೋಡೋಣ, ಸ್ವಲ್ಪ ಹೊತ್ತು ವಿಶ್ರಾಮಿಸಿಕೊಳ್ತೀನಿ. ಏನು ಸ್ವಾಮಿ ಇದು ಇನ್ನು ಲೀಲೆ? ಜಗದ ತಂದೆಯಾದ ನೀನು ಜಗತ್ತನ್ನೇ ನಾಶ ಮಾಡುವಂತಹ ಮಗನನ್ನು ಪಡೆದೆಯ. ದುರುಳ ಭಸ್ಮಾಸುರನ ಹೆಸರೆತ್ತಿದರೆ 14 ಲೋಕಗಳು ಗಡಗಡನೆ ನಡುಗುತ್ತಾ ಇದೆ. ಈತನ ಅಂತ್ಯಗಾಣಿಸುವವರು ಯಾರಿದ್ದಾರೆ? ಏನು ಮಾಡೋಣ? ಮುಂದೆ ಬದುಕುವುದು ಹೇಗೆ? ಇದ್ದಾನೆ ಆ ಬ್ರಹ್ಮದೇವ ಸತ್ಯಲೋಕದಲ್ಲಿ. ಆತನಲ್ಲಿ ಈ ವಿಷಯವನ್ನೆಲ್ಲ ಅರಿಕೆ ಮಾಡಿದರೆ ಆತನೇ ಇದಕ್ಕೊಂದು ಪರಿಹಾರ ಉಪಾಯವನ್ನು ಸೂಚಿಸಿ ಅನ್ನೋ ಏನು ಸತ್ಯಲೋಕಕ್ಕೆ ಹೇಳಿ ವಿಷಯವನ್ನು ನಮ್ಮನ್ನು ತಿಳಿಸುತ್ತದೆ.
ನೀನು ಸುರಲೋಕದಲ್ಲಿರುವುದನ್ನು ಬಿಟ್ಟು ಶಚಿ ಸಹಿತನಾಗಿ ದೇವತೆಗಳನ್ನು ಒಡಗೂಡಿಕೊಂಡು ಧಾವಿಸಿ ಬಂದೇ ಅಲ್ಲ. ನಿನ್ನ ಮುಖ ಕಂದಿದೆ, ಭಯದಿಂದ ಗಡುಗುಟ್ಟುತ್ತಿರುವೆ. ಯಾಕೆ? ಯಾರಿಂದ ನಿನಗೆ ಈ ರೀತಿಯ ಕಷ್ಟ ಬಂತು? ಪ್ರತಿಗಡದೆ ನನ್ನನ್ನು ತಿಳಿಸಯ್ಯ. ಓ ಬಾಣಿಲೋಲ, ಪ್ರಭಾ. ಏನೊಂದು ಹೇಳಲಯ್ಯ. ಏನಯ್ಯ? ಆ ಪರಶಿವನಿಗೆ ಭಸ್ಮದಲ್ಲಿ ಓರ್ವ ಮಗ ಹುಟ್ಟಿದ್ದಾನೆ, ಓಹೋ. ಭಸ್ಮಾಸುರನೆಂದು. ಆತನು ಹರನನ್ನು ತಪಸ್ಸಿನಿಂದ ಮೆಚ್ಚಿಸಿ ವರರೂಪವಾಗಿ ಅನಲ ಹಸ್ತವನ್ನು ಪಡೆದಿದ್ದಾನೆ. ಹೌದೇ? ಆತ 14 ಲೋಕಗಳನ್ನೇ ಸುಟ್ಟು ಭಸ್ಮ ಮಾಡುತ್ತಾ ಇಂದು ಸುರಲೋಕಕ್ಕೂ ಬಂದಯ್ಯ. ಓಹೋ. ಬಂದ ಆತ ನಮ್ಮನ್ನು ಸುಟ್ಟು ಭಸ್ಮ ಮಾಡಲು ಓಡೋಡಿ ಬಂದ. ಆತನಿಂದ ತಪ್ಪಿಸಿಕೊಂಡು ದೇವತೆಗಳಾದ ನಾವೆಲ್ಲರೂ ನಿನ್ನಲ್ಲಿ ಓಡಿ ಬಂದಿದ್ದೇವೆ. ಏನಾದರೂ ಇದಕ್ಕೊಂದು ಪರಿಹಾರವನ್ನು ಸೂಚಿಸು, ನಮ್ಮನ್ನು ಬದುಕಿಸು ದೇವ, ಬದುಕಿಸು. ಸುರಪಾಲ, ಎದ್ದೇಳು, ಸಮಾಧಾನ ತಾಳಯ್ಯ, ಸಮಾಧಾನ ತಾಳಯ್ಯ. ಆ ಪರಶಿವನಾದರೂ ಇನ್ನು ಮುಂದಿನ ಅರಿವೇ ಇಲ್ಲದೆ ವರವನ್ನು ನೀಡಿ ಪರೋಕ್ಷವಾಗಿ ಈ ದುಸ್ಥಿತಿಗೆ ಕಾರಣನಾಗಿದ್ದಾನೆ. ಹೌದು, ವರಬಲದಿಂದ ಕೊಬ್ಬಿದ ಭಸ್ಮಾಸುರನನ್ನು ನಾವೇನೂ ಮಾಡುವಂತಿಲ್ಲ. ಸಕಲವನ್ನು ಪಾಲಿಸುವ ಹೊಣೆ ಹೊತ್ತಿರುವ ಶ್ರೀಮನ್ನಾರಾಯಣನೇ ಇದಕ್ಕೊಂದು ಪರಿಹಾರವನ್ನು ಸೂಚಿಸಬಹುದು. ಆದ್ದರಿಂದ ನಾವೆಲ್ಲರೂ ಶ್ರೀಹರಿಯನ್ನು ಕಾಣುವುದು ವೈಕುಂಠಕ್ಕೆ ತೆರಳೋಣಂತೆ. ಎಲ್ಲರೂ ಎದ್ದೇಳಿ ಧೈರ್ಯ ತಾಳಿ. ನಿಮ್ಮೆಲ್ಲರನ್ನು ಒಮ್ಮೆಲೆ ಕಂಡಾಗ ನನ್ನ ಮನದಲ್ಲಿ ಸಂಶಯ ಮೂಡುತ್ತಿದೆ. ನೀವೆಲ್ಲ ನನ್ನಲ್ಲಿಗೆ ಬಂದುದೇ ಆಶ್ಚರ್ಯವಾಗುತ್ತಿದೆ. ನೀನು ಈ ದೇವೇಂದ್ರನು ಇದೇ ಪ್ರಥಮ ಬಾರಿಗೆ ಇಲ್ಲಿಗೆ ಬರುತ್ತಿರುವುದಲ್ಲವಲ್ಲ. ಆದರೆ ನೀವು ಬಂದಂತಹ ರೀತಿಯನ್ನು ನೋಡಿದರೆ ನನಗೆ ಆಶ್ಚರ್ಯವಾಗುತ್ತಿದೆ. ಚಿಂತಾಭಾರದಿಂದ ತಲೆ ತಗ್ಗಿದೆ, ಮುಖದಲ್ಲಿ ಗಾಬರಿ ಕಾಣಿಸುತ್ತಿದೆ. ಏನು ಚಿಂತೆ? ಏನಾಯಿತು? ಪರಿಹಾರವನ್ನು ಸೂಚಿಸುವುದಕ್ಕೋಸ್ಕರವೇ ನಾನು ಈ ಕ್ಷೇತ್ರದಲ್ಲಿರುವಂತಹದ್ದು. ಹಾಗಾಗಿ ನನ್ನಲ್ಲಿ ಯಾವುದೇ ಚಿಂತೆ ಇದ್ದರೂ ಹೇಳಬಹುದು. ಹಾಗಾಗಿ ಏನು ಚಿಂತೆ? ಯಾಕೆ ಬಂದೆ ವಿಧಾನ? ಅವತರಿಸಬೇಕು, ಅವತರಿಸಬೇಕು.
ತಂದೆ ಈ ಲೋಕದಲ್ಲಿ. ಏನನ್ನು ಅರಿಯದ ಅಜ್ಞನೊಬ್ಬ ತಪ್ಪಿ ನಡೆದರೆ ಅದು ವಿಶೇಷವಲ್ಲ. ಆ ಪ್ರಜ್ಞನೊಬ್ಬ ತಪ್ಪಿದರೆ ಅದರ ಪರಿಣಾಮ ಮಾತ್ರ ಘೋರ. ದೇವ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಪರಶಿವನಂದಾಗಿ ಸಮಸ್ತ ಲೋಕವು ದುಸ್ಥಿತಿಗೆ ಬಿದ್ದೊದಗಿದೆ. ಹೌದು ದೇವ, ಹರಸುತನಾದ ಭಸ್ಮಾಸುರನಿಗೆ ಹರ ವರವನ್ನು ಇಟ್ಟಿದ್ದಾನೆ. ಯಾರ ಶಿರದ ಮೇಲೆ ತನ್ನ ಹಸ್ತವನ್ನು ಇಟ್ಟರು ಉರಿದು ಭಸ್ಮವಾಗಲಿ ಎಂದು. ದೇವ, ವರಬಲದಿಂದ ಕುಬ್ಬಿದ ಭಸ್ಮಾಸುರನು ಲೋಕಗಳನ್ನು ದಹಿಸುತ್ತಾ ಮುಂದುವರಿದಿದ್ದಾನೆ. ದೇವ ಸುರಲೋಕಕ್ಕೂ ಹೋಗಿದ್ದಾನೆ, ಬ್ರಾಹ್ಮಣರನ್ನು ಹಿಂಸಿಸಿದ್ದಾನೆ. ದೇವ, ಇದಕ್ಕೊಂದು ಸೂಕ್ತ ಮಾರ್ಗವನ್ನು ಕಂಡುಕೊಳ್ಳದಿದ್ದಲ್ಲಿ ನಾವು ಯಾರು ಬದುಕುವಂತಿಲ್ಲ. ತಂದೆಯೇ, ರಕ್ಷಿಸಬೇಕು, ನಮ್ಮನ್ನು ರಕ್ಷಿಸಬೇಕು. ಖಂಡಿತವಾಗಿಯೂ ನೇರವಾಗಿ ಪರಶಿವನೇ ಕಾರಣನಾಗುತ್ತಾನೆ. ಹಾಗಾಗಿ ಇನ್ನು ತಡ ಮಾಡುವುದಲ್ಲ, ಮೊದಲೇ ಇದಕ್ಕೆ ಪರಿಹಾರವನ್ನು ಕೇಳೋಣ. ಎಲ್ಲರೂ ನಡೆ ರಜತಾಂತ್ರಿಗೆ. ಅದನ್ನು ಸ್ವೀಕರಿಸಬೇಕು. ಮಾತ್ರವಲ್ಲ, ಉಚಿತವಾದ ಆಸನವಿದೆ, ಎಲ್ಲರೂ ಆಸೀನರಾಗಬೇಕು. ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕಾರಣರಾದಂತಹ ನಮಗೆ ಗುರುತರವಾದಂತಹ ಹೊಣೆಗಾರಿಕೆ ಇದೆ. ನಿಜ. ನಾವೇ ದೊಡ್ಡ ಮೀರಿ ವರ್ತಿಸಿದರೆ ಅದಕ್ಕೆ ಕ್ಷಮೆ ಇಲ್ಲ. ಖಂಡಿತವಾಗಿಯೂ. ಹಾಗಾಗಿ ಹೇಳುತ್ತಿದ್ದೇನೆ, ಹೌದೇನೋ ನಿನಗೊಬ್ಬ ಮಗ ಹುಟ್ಟಿದನೋ? ನಿಜ. ಅವನಿಗೆ ಭಸ್ಮಾಸುರನ್ ಎಂದು ಹೆಸರಿಟ್ಟೆಯ? ಭಸ್ಮದಲ್ಲಿ ಮಗ ಹುಟ್ಟಿದ ಭಸ್ಮಾಸುರ ಎಂದು ಹೆಸರಿಟ್ಟೆ. ಎಲ್ಲ ನಾರಾಯಣ, ಸಂಬಂಧದಲ್ಲಿ ನೀನು ನನಗೆ ಭಾವ, ಆದ್ದರಿಂದ ನಿನ್ನಲ್ಲಿ ಮಗ ಹುಟ್ಟಿದ ವಿಚಾರ ಹೇಳಲಿಲ್ಲ ಅಂತ ಬೇಸರವೇನು? ಬೇಸರ ಮಾಡದಿರಯ್ಯ. ಓ ಭಾವ, ನಿನಗೆ ಮಗ ಹುಟ್ಟಿದ ಕಾರಣವೇ ಆದರೆ ನಾನೇಕೆ ಬೇಸರ ಪಡಬೇಕು? ಮತ್ತೇನಾಯ್ತು? ಆದರೆ ನಿನ್ನ ಮಗನ ಕೃತ್ಯವನ್ನು ಎಣಿಸುವಾಗ ಮಾತ್ರ ಬೇಸರವಾಗುತ್ತದೆ. ನನ್ನ ಮಗ ಅಂತಹ ಅನರ್ಥದ ಕೃತ್ಯ ಏನು ಮಾಡಿದ? ಆತನಿಂದ ಅದು ಉಪದ್ರವಾದರೂ ಏನು? ಅಂತಹ ಏನು ಕೃತ್ಯವನ್ನು ಮಾಡಿದ ಅದನ್ನಾದ್ರೂ ಹೇಳು ನೋಡೋಣ. ಹುಟ್ಟುವಾಗಲೇ ಆತುರಿ ಪ್ರವೃತ್ತಿಯಿಂದ ಕೂಡಿದ ನಿನ್ನ ಮಗನಿಗೆ ಅನಲ ಹಸ್ತವನ್ನು ಕೊಟ್ಟೆಯಾ? ನಿಜ. ನನ್ನ ಪ್ರೀತಿಯ ಮಗ, ನನ್ನ ಮುದ್ದು ಮಗನಲ್ವೇ ಅಂತ ಆತ ಕೇಳಿದಾಗ ಒಳ್ಳೆ ಎಂದು ಆಗಲಿಲ್ಲ. ಆದ್ದರಿಂದ ಅನಲ ಹಸ್ತವನ್ನ ಆತನಿಗೆ ಅನುಗ್ರಹಿಸಿದ್ದೇನೆ. ಅದರಿಂದ ಏನಾಯ್ತು ಕೇಳ್ತೇನೆ. ಹೆತ್ತವರಿಗೆ ಹೆಗ್ಗಣ ಮುದ್ದು ಎನ್ನುವಂತಹದ್ದು ಇದಕ್ಕೆ ನೋಡು. ಯಾರು? ನಿನ್ನ ದೃಷ್ಟಿಯಲ್ಲಿ ಮಾತ್ರ ನಿನ್ನ ಮಗ ಸದ್ಗುಣ ಸಂಪನ್ನ, ಆದರೆ ಲೋಕವು ಅವನ ದೌರ್ಜನ್ಯಕ್ಕೆ ಭಯಪಟ್ಟಿದೆ. ಅವನು ಮಾಡುವಂತಹ ದುರಾಚಾರಗಳಿಗೆ ಕೊನೆ ಇಲ್ಲ. 3 ಲೋಕಗಳು ಅವನಿಗೆ ಹೆದರುತ್ತಾ ಉಂಟು. ನಿನ್ನೆ ಸತ್ಯಲೋಕಕ್ಕೆ ತೆರಳಿದ, ಅಲ್ಲಿ ಬ್ರಹ್ಮನನ್ನು ಓಡಿಸಿದ. ಇಂದು ಸ್ವರ್ಗಲೋಕಕ್ಕೆ ತೆರಳಿದ, ಇನ್ನು ನಾಳೆ
ಸತ್ಯಲೋಕಕ್ಕೆ ತೆರಳಿ ಬ್ರಹ್ಮನನ್ನು ಓಡಿಸಿದಂತಹ, ಸ್ವರ್ಗಲೋಕಕ್ಕೆ ತೆರಳಿ ದೇವತೆಗಳನ್ನೆಲ್ಲ ಓಡಿಸಿದಂತಹ ಆ ಭಸ್ಮಾಸುರ ಇನ್ನು ನಾಳೆ ನಮ್ಮನ್ನು ಸುಮ್ಮನೆ ಬಿಡದಾರ. ಒಂದು ಬೆಂಕಿಯ ಕಿಡಿ ಸಮಸ್ತ ಕಾರಣವನ್ನೇ ಸುಟ್ಟು ದಹಿಸುವಂತೆ ಆಗಿದೆ ನಿನ್ನ ಮಗನ ವ್ಯವಹಾರ. ಹಾಗಾಗಿ ನಾಳೆಯ ದಿವಸ ನಿನ್ನ ತಲೆಯ ಮೇಲೂ ಉರಿಹಸ್ತ ಬಂದಾಗ ಅದರ ಪರಿಣಾಮ ನಿನಗೆ ಗೊತ್ತಾದೀತು. ನೀನು ನಿನ್ನ ಪ್ರಾಣಗಳನ್ನು ಉಳಿಸಿಕೊಳ್ಳುವುದರ ಜೊತೆಗೆ ನನ್ನ ತಂಗಿ ಗಿರಿಜೆಯನ್ನು ಮಾನವ ಪ್ರಾಣಗಳೊಂದಿಗೆ ಉಳಿಸಿಕೊಳ್ಳಬಲ್ಲೆಯಾ ಎಂಬುದೇ ನನಗೆ ಸಂಶಯವಾಗಿದೆ. ಹಾಗಾಗಿ ಇರುವ ವಿಷಯವನ್ನು ನಿನಗೆ ತಿಳಿಸಿದ್ದೇನೆ, ಇನ್ನು ನಿನ್ನಿಷ್ಟ. ಅಂದು ಕಣ್ಣೀರಿಡುತ್ತಾ ಬಂದು ನನ್ನ ಪಾದವನ್ನ ತೊಳೆದು ಏನು ಕೇಳಿದ? ಉರಿಹಸ್ತವನ್ನ ಕೇಳಿದ, ಉಪದೇಶಿಸಿದೆ. ಆದರೂ ಅದನ್ನ ಲೆಕ್ಕಿಸದೆ ಇಂತಹ ಅನಾಚಾರದ ಕೆಲಸವನ್ನ ಮಾಡುತ್ತಿದ್ದಾನೆ. ಹರಿಹರರ ನಿಮ್ಮ ಎದುರಿನಲ್ಲೇ ಆತನನ್ನು ನಿತಿಲಾಕ್ಷಿಯಿಂದ ಸುಟ್ಟಲು ಹಂತ ಮಾಡುತ್ತೇನೆ. ಆತನನ್ನು ಸಮ್ಮುಖಕ್ಕೆ ನಿಷಿದ್ಧ ಪಾಪಿ ಎಲ್ಲದಪ್ಪ ಅಂದು ಬಂದು ಕಣ್ಣೀರಿಗರೆಯುತ್ತ ನನ್ನ ಪಾದವನ್ನು ತೊಳೆದೆ, ಉರಿ ಹಸ್ತವನ್ನ ಕೇಳಿದೆ. ಮಗನೆಂಬ ಮಮಕಾರದಿಂದ ನಿನಗೆ ಉರಿಯ ಹಸ್ತವನ್ನು ಅನುಗ್ರಹಿಸಿದೆ. ಅದರ ಮೊದಲು ಉಪದೇಶಿಸಿದ್ದೆ, ಇಂತಹ ಅಮೋಘವಾದ ವರವನ್ನ ದುರುಪಯೋಗಪಡಿಸಿಕೊಳ್ಳಬೇಡ ಎಂದು. ಅದನ್ನ ಲೆಕ್ಕಿಸದೆ ಇಂತಹ ಅನಾಚಾರದ ಇಂತಹ ಹೇಯಕೃತ್ಯ ಮಾಡಿದೆಯ ಪಾಪಿ, ನಿನ್ನನ್ನ ಸುಟ್ಟಲು ಹೊತ್ತೇನೆ. ದುಷ್ಟ, ಯಾಕೆ ಇಂಥ ಕೆಲಸ ಮಾಡಿದೆ? ಒದಲು ಹಿಂದೇನಾಗಿತ್ತು? ಇಷ್ಟರವರೆಗೆ ಸರಿಯಾಗಿದ್ದ ನನ್ನ ಅಪ್ಪ ಯಾಕೆ ಹೀಗೆ ಮಾತಾಡ್ತಾನೆ? ಗೊತ್ತಾಯ್ತು ಗೊತ್ತಾಯ್ತು.
ಇವನು ಸ್ವಂತ ಬುದ್ಧಿಯಿಂದಲ್ಲ ಬಂದಿದ್ದಾನಲ್ಲ. ಅಪ್ಪ ಎಲ್ಲಿ ಹೋದ್ರು ಈ ಊರು ವಾತ ಪಿತ್ತ ಕಪಗಳಂತೆ ಬಂದಿದ್ದಾರೆ. ಇವರನ್ನು ಇಂದಲ್ಲ ನಾಳೆ ಆದ್ರೂ ನೋಡಿಕೊಡ್ತೇನೆ. ಅಪ್ಪ ಓ ಅಪ್ಪ, ತಂದೆಯ ಮಕ್ಕಳಲ್ಲಿ ಒಯ್ಯದ ಬೀಜವನ್ನು ಬಿತ್ತಿದ ಇವನ ಚಾಡಿಯ ಮಾತನ್ನು ಕೇಳಿ ಈ ರೀತಿಯಾಗಿ ನುಡಿಯುವುದೇ? ಅಪ್ಪ ಹೇಳಪ್ಪ, ಯಾಕೆ ಇವರ ಚಾಡಿ ಮಾತು ಕೇಳಿ? ದುಷ್ಟ ಕೇಳುವಂತಹ ಅವಿವೇಕಿ ನಾನೆಂದು ಭಾವಿಸಿದೆ ಪಾಪಿ. ನಿನ್ನನ್ನ ಸುಟ್ಟು ಉರು ಹತ್ತೇನೆ. ಈ ಶೂಲದಿಂದ ನಿನ್ನ ಉದರವನ್ನು ಬಗೆದು ಭೂತ ಬೇತಾಳಗಳಿಗೆ ಕೊಡುತ್ತೇನೆ. ಭೂಲೋಕಕ್ಕೆ ಹೋದವ ನೀನು ಮಾಡಿದ್ದೇನೋ? ಭೂಲೋಕದಲ್ಲಿ ದೇವತೆಗಳಿಗೆ ಹವಿಸ್ಸನ್ನರ್ಪಿಸಿ ಯಜ್ಞ ಯಾಗಾದಿಗಳನ್ನು ಮಾಡಿ ದೇವತೆಗಳಿಗೆ ಹವಿಸ್ಸನ್ನರ್ಪಿಸಿ ಕಾಲ ಕಾಲಕ್ಕೆ ಬೇಕಾದಂತಹ ಮಳೆ ಬೆಳೆಗಳನ್ನು ಪಡೆಯುತ್ತಿದ್ದಂತಹ ಸಾಧು ಸಂತರು ಮುನಿಗಳನ್ನೆಲ್ಲ ಹಿಂಸಿಸಿದೆಯ. ಮುಂದೆ ದೇವಲೋಕಕ್ಕೆ ತೆರಳಿ ದೇವೇಂದ್ರನನ್ನ ಹಿಂಸಿಸಿದೆಯ ಪಾಪಿ. ಇಂದು ನನ್ನಲ್ಲಿಗೆ ಬಂದು ವಿನಯವಂತನಂತೆ ನಡೆಸುತ್ತಾ ಇದ್ದೀಯ. ನಿನ್ನನ್ನು ತಪ್ಪಾಯ್ತೆಂದು ಸರ್ವತಾ ತಪ್ಪಾಯ್ತೆಂದು ನನ್ನ ಕಾಲಿಗೆ ಎರಗಿದರೆ ಒಳಿತು, ಇಲ್ಲವಾದರೆ ಸುಟ್ಟರು ಹೊತ್ತೇನೆ. ಕಾಲಿಗೆ ಹೆದರಿ ಎಂದು ಭಾವಿಸಿದೆಯಾ? ನೀನೇ ನಿನ್ನ ಮಗನನ್ನು ಅಸುರ ಎಂದು ಕರೆದದ್ದಲ್ವೇ? ಅಸುರರಿಗಾದ ನ್ಯಾಯವನ್ನು ಹೋಗಲಾಡಿಸಬೇಕೆಂಬ ಉದ್ದೇಶದಿಂದ ಆ ಋಷಿಮುನಿಗಳನ್ನು ಹಿಂಸಿಸಿದರೆ ತಪ್ಪೇನು ಕೇಳ್ತಾ ಇದ್ದೇನೆ. ಈಗ ವರ ಕೊಟ್ಟು ಉಪಕಾರ ಮಾಡಿದ್ಯಾ, ನನ್ನ ವರಕ್ಕೆ ಅಡ್ಡ ಬರಬೇಡ. ಬಂದರೆ 10ರ ಜೊತೆಯಲ್ಲಿ 11ನೇವನು ನೀನು ಪಾಪಿ. ನನ್ನ ಶೂಲದಿಂದ ನಿನ್ನ ಉದರವನ್ನು ಬಗೆದು ಭೂತ ಬೇತಾಳಗಳಿಗೆ ಉಣಬಡಿಸುತ್ತೇನೆ. ಬೂದಿ ಬುಡಕ ನನ್ನನ್ನು ಕೊಲ್ಲುತ್ತೇನೆಂಬ ಧೈರ್ಯವಂತೇನೋ? ಈಗ ನಿನಗೆ ಇರಲಿಕ್ಕೆ ಮನೆ ಉಂಟು? ಸ್ಮಶಾನದಲ್ಲಿ ವಾಸಿಸುವವನಿಗೆ ಅಂತ ಚಂದದ ಹೆಂಡತಿ ಯಾಕೆ? ಈಗ ಹೇಳ್ತಾ ಇದ್ದೇನೆ, ನಿನ್ನ ಹೆಂಡತಿಗೆ ತಕ್ಕವನಂದ್ರೆ ನಾನೇ. ಆದ್ದರಿಂದ ನಿನ್ನ ಹೆಂಡತಿಯಾದ ಆ ಗಿರಿಜೆಯನ್ನು ಕೊಡು. ಪಾಪಿ, ಜಗನ್ಮಾತೆಯಾದ ಗಿರಿಜೆಯನ್ನ ಕೇಳಿದ ನಿನ್ನ ನಾಳೆಗೆ ಸಿಗುತ್ತೇನೆ. ಮರ್ಯಾದೆ ಹೇಳ್ತೇನೆ, ಕೊಡು.
ಗಿರಿಗೆ ಕ್ಷೇಮಗೋಳೆ ಬಳೆ ಗಿರಿಗೆ ಕ್ಷೇಮಗೋಳೆ ಇದೇನಯ್ಯ ಇದು? ಓಟದ ಸ್ಪರ್ಧೆಯಲ್ಲಿ ಏನಾದರೂ ಭಾಗವಹಿಸಿದ್ಯೋ ಹೇಗೆ? ಯಾಕೋ ಈ ರೀತಿ ಉಸಿರು ಗಟ್ಟಿ ಓಡಿದರೆ ಹೇಗೆ ಭಾವ? ಸೌಖ್ಯ ಇಲ್ಲವೋ ಅಥವಾ ಕೈಕಾಲು ನೋವು ಅಥವಾ ನನ್ನ ತಂಗಿ ಗಿರಿಜೆಗೆ ಏನಾದರೂ ಅಸೌಖ್ಯವಾಗಿ ಅದನ್ನು ತಿಳಿಸಲೆಂದು ಓಡೋಡಿ ಬಂದ್ರ? ಧಾರಾಕಾರವಾಗಿ ಬೆವರು ಸುರಿಯುತ್ತಿದೆ, ಕೈಕಾಲುಗಳು ಗಡಗಡೆ ನಡುಗುತ್ತಿವೆ, ಹೆಚ್ಚೇಕೆ ಸರ್ವಾಂಗಗಳು ನಡುಗುತ್ತಿವೆ. ಈ ರೀತಿಯಲ್ಲಿ ಬಹಳ ಅವಸರವಾಗಿ ಬಂದಂತಹ ಕಾರಣವನ್ನು ತಿಳಿಸಬಾರದೆ ಭಾವ? ನನ್ನಲ್ಲಿ ಸಂಕೋಚವೇ? ತಿಳಿಸಿ ಭಾವ. ಆಯ್ತಾ, ನಿನ್ನ ಕುಹುಕದ ಮಾತಾಯ್ತಾ ಭಾವ? ಏನು? ನೀನು ನಟ ಹೌದು, ಈ ನಟನೆ ನನ್ನಲ್ಲಿ ಬೇಡ ಇತ್ತೋ ಏನೋ. ನಾನು ನಟನೆ ಅಲ್ಲವಾದ್ರೆ ನಿನ್ ತಲೆ ಮೇಲೆ ನಾನು ಕಲ್ಲು ಹೊತ್ತಾಕಿದ್ದೇನ ಭಾವ? ಓ ಕರುಣಾ ಸಂಜೀವ, ನನ್ನ ದುರ್ಘಟನೆಯಿಂದ ಕೇಳುವಂತಹ ಬಯಕೆ ನಿನ್ನದು ಭಾವ. ನಿನ್ನ ಬಾಯಲ್ಲೇ ಬರಲಿ ನೋಡು ಭಾವ, ಭಸ್ಮದಲ್ಲಿ ನನಗೆ ಮಗ ಹುಟ್ಟಿದ. ಆ ಮಗನಿಗೆ ನಾನು ಮಮಕಾರದಿಂದ ಒರೇ ಹಸ್ತವನ್ನು ಅನುಗ್ರಹಿಸಿದೆ. ಅದು ನನಗಿಂದು ಶಾಪವಾಗಿ ಪರಿಣಮಿಸಿದೆ ಭಾವ. ಭಾವ, ಅಷ್ಟು ಮಾತ್ರವಲ್ಲ, ವಯಸ್ಸಿ ನಮ್ಮ ಬೆನ್ನ ಇಟ್ಟಿ ಬರುತ್ತಾ ಇದ್ದಾನೆ. ಮಾತ್ರವಲ್ಲ, ನಿನ್ನ ತಂಗಿ ಗಿರಿಜೆಯನ್ನ ಬಯಸುತ್ತಿದ್ದಾನೆ ಆ ದುಷ್ಟ. ಭಾವ, ಇದರಿಂದ ನಮ್ಮನ್ನ ಕಾಪಾಡು ತಂದೆ, ಕಾಪಾಡು ಭಾವ. ಓ ಶಂಕರ ಭಾವ, ಊರೆಲ್ಲ ಸೂರ್ಯದ ಮೇಲೆ ಕೋಟೆಯ ಬಾಗಿಲನ್ನು ಹಾಕುವವರಿಗೆ ಏನೆನ್ನಬೇಕು? ಅವನಿಗೆ ತಲೆ ಸರಿ ಇಲ್ಲ ಅಂತಲೇ ಹೇಳಬೇಕು. ಈಗ ನಿನ್ನನ್ನು ಅದೇ ಸಾಲಿನಲ್ಲಿ ಸೇರಿಸಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕೆ ಭಾವ? ಯಾಕೋ ಏನು, ಒಂದು ವರ ಕೊಡಬೇಕಾದ್ರೆ ಪಾತ್ರ ಅಪಾತ್ರವನ್ನು ವಿವೇಚಿಸಬೇಡವೇ? ದುರ್ಲಭಾದಂತಹ ಭಸ್ಮಾಸುರ ಹುಟ್ಟುವಾಗಲೇ ಆಸುರಿ ಪ್ರವೃತ್ತಿಯಿಂದ ಹುಟ್ಟಿದ್ದಾನೆಂಬ ವಿಚಾರವನ್ನು ತಿಳಿದು ಕೂಡ ಆತನಿಗೆ ಅಂಗಹಸ್ತವನ್ನು ಕೊಟ್ಟೆಯ. ಅದರ ಪರಿಣಾಮವಾಗಿ ಅವರು ಭೂಲೋಕದಲ್ಲಿರುವ ಋಷಿಮುನಿಗಳನ್ನು, ಸಾಧುದಂತರನ್ನು, ಸಜ್ಜನರನ್ನು ಕೊಲೆ ಮಾಡಿದಾಗ ನೀನು ಎಚ್ಚೆತ್ತಲಿಲ್ಲ. ಈಗ ನಿನ್ನ ಶಿರದ ಮೇಲೆ ಉರಿಹಸ್ತ ಬಂದಾಗ ಎಚ್ಚೆತ್ತೆ ಎಲ್ಲವೇ? ಹಾಗಾಗಿ ಮಾಡಿದ್ದುಣ್ಣೋ ಮಹಾರ ಎನ್ನುವಂತೆ ನೀನು ಮಾಡಿದಂತಹ ತಪ್ಪಿಗೆ ನೀನೇ ಅನುಭವಿಸು ಶಿಕ್ಷೆಯನ್ನು. ಕೆಟ್ಟ ಮೇಲೆ ಬುದ್ಧಿ ಬಂತು ಭಾವ, ಸರಿಯಾಗಿ. ಕೆಟ್ಟ ಮೇಲೆ ಬುದ್ಧಿ ಬಂದೇನು ಪ್ರಯೋಜನ ಹೇಳು? ಆಗಲಿ, ಲೋಕಶಾಂತಿಗಾಗಿ ಇದಕ್ಕೊಂದು ಉಪಾಯವನ್ನು ಕಂಡು ಹುಡುಕಬೇಕು. ಆದಷ್ಟು ಬೇಗ ಕಂಡು ಏನು ಮಾಡಬೇಕಾಯಿತು ಭಾವ? ಅದಕ್ಕೊಂದು ಉಪಾಯವನ್ನ ನೀನೇ ಹುಡುಕಿ ಆದಷ್ಟು ಶೀಘ್ರದಲ್ಲೇ ಆ ಭಸ್ಮಾಸುರನನ್ನು ವಧೆ ಮಾಡುವುದೇವ.
ಮಹಾರುದ್ರ, ನಿನ್ನ ಮಗನಾದಂತಹ ಭಸ್ಮಾಸುರನು ಸಾಮ ದಾನ ಭೇದ ದಂಡಗಳೆಂಬ ಚತುರುಪಾಯಗಳಿಗೂ ಮೀರಿ ಬೆಳೆದಿದ್ದಾರೆ. ಆತನನ್ನು ವಧಿಸುವುದಕ್ಕಾಗಿ ಯುಕ್ತಿಯನ್ನೇ ಬಳಸಬೇಕಾಗಿದೆ. ಏನು ಮಾಡಲಿ, ನೀನೇನು ಯೋಚಿಸಬೇಡ. ಅನಿಲ ವೇಗದಿಂದ ಕಾಣುತ್ತಿರುವಂತಹ ಆ ವನಪ್ರದೇಶಕ್ಕೆ ತೆರಳಿ ಒಂದು ವಟವೃಕ್ಷವಾಗಿ ನಿಲ್ಲು. ನಾನು ಅಲ್ಲಿ ನನ್ನ ಬುದ್ಧಿವಂತಿಕೆಯಿಂದ ಆ ಭಸ್ಮಾಸುರನನ್ನು ಆ ಕ್ಷೇತ್ರಕ್ಕೆ ಕರೆದುಕೊಂಡು ಬಂದು ಅವನನ್ನು ನಿನ್ನ ಎದುರಿನಲ್ಲೇ ಸಂಹರಿಸುತ್ತೇನೆ. ಯೋಚಿಸಬೇಡ. ಬಾವ, ಇಷ್ಟು ಮಾಡಿದ್ರೆ ನಮ್ಮ ಹಳೆಯ ಲೆಕ್ಕಾಚಾರ ಒಂದು ತೀರಿದಾಗ ಆಗುದಿಲ್ವ ಬಾವ? ನಮ್ಮಲ್ಲಿ ಯಾವ ಲೆಕ್ಕಾಚಾರ ಭಾವ? ಬಾವ, ಅಂದು ನನ್ನ ತಪಸ್ಸನ್ನ ಕೆಡಿಸಲು ಬಂದ ನಿನ್ನ ಮಗ ಮನ್ಮಥನನ್ನ ನಾನು ಸುಟ್ಟೂರು ಇದ್ದೇನೆ. ಇಂದು ನನ್ನ ಮಗ ನಿನ್ನಿಂದ ಹತನಾಗಬೇಕು, ಸಾಯ್ಬೇಕು ಅವ ಪಾಪಿ. ಆದ್ರೆ ಒಂದುಂಟು, ಏನು? ನೀವು ಲೆಕ್ಕಾಚಾರದಲ್ಲಿ ಭಾರಿ ಬುದ್ಧಿವಂತ ಹೌದು. ಆದ್ರೆ ಆ ಲೆಕ್ಕದಲ್ಲೂ ಒಂದು ಸಣ್ಣ ವಿಷಯ ಉಂಟು. ಏನು? ಏನಂತ ಹೇಳಿದ್ರೆ, ನನ್ನ ಮಗ ಲೋಕ ಕಲ್ಯಾಣಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ, ಆದ್ರೆ ನಿನ್ನ ಮಗ ಲೋಕ ಕಂಟಕನಾಗಿ ಸಾಯುತ್ತಾರೆ. ಅಷ್ಟೇ ವ್ಯತ್ಯಾಸ. ಬಾವ, ನಿನ್ನ ಮಗ ದಿವಂಗತನಾದ, ನನ್ನ ಮಗ ಪಾಪಿ ಸಾಯ್ಬೇಕು.